ಒಬ್ಬರು ಶಾಸಕರ ಅಧೀನದಲ್ಲಿ ಒಂದು ಇಲಾಖೆ ಅಂತ ಅಂದರೆ ಶಿಕ್ಷಣ ಇಲಾಖೆನೂ ಕೂಡ ಒಂದು. ಹಾಗಾಗಿ ಆ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿರುವಂಥರ ಜೊತೆ ಕೆಲಸವನ್ನು ಮಾಡುವಂಥದ್ದು ಅದು ನನ್ನ ಸೌಭಾಗ್ಯ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತ ಅಂದರೆ ಇವತ್ತು ರಿಸಲ್ಟ್ ಬಂದಿದೆ, ಇಷ್ಟು ಬಂದಿದೆ ಅಂತ ಹೇಳ್ತೀವಿ, ಮಾನ್ಯ ಶಾಸಕರ ಗಮನಕ್ಕೆ ತರಬೇಕು, ಅದು ನಮ್ಮ ಕರ್ತವ್ಯ, ಹಾಗಾಗಿ ಹೇಳ್ತೀವಿ. ಆಮೇಲೆ ಅವರ ಚಿಂತನೆಗಳು ಮಕ್ಕಳನ್ನ ಗುರುತಿಸೋಣ, ಶಿಕ್ಷಕರನ್ನ ಗುರುತಿಸೋಣ, ಏನಾದರೂ ಒಂದು ಕಾರ್ಯಕ್ರಮವನ್ನು ಮಾಡೋಣ, ಹೇಳೋಣ ಅನ್ನೋವಂಥದ್ದೆಲ್ಲ ಇರುತ್ತಲ್ಲ, ಇದು ಎಲ್ಲರ ಭಾವನೆಗಳಲ್ಲಿ ಬರಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ನಮ್ಮ ಮಕ್ಕಳುಗಳು ಇವತ್ತು ಯಾರು ಸನ್ಮಾನಿತರಿಗೆ ಭಾಜನರಾಗಿದ್ದಾರೆ ಅವರ ಅದೃಷ್ಟ ಅಂತ ಅಂದ್ಕೊಳ್ತೇನೆ. ಈಗಾಗಲೇ ಪೂರ್ಣಚಂದ್ರ ಸರ್ ಅವರು ಹೇಳಿದ್ರು, ನಾನು ಟಾಪರ್ ಇದ್ದೆ, ನನ್ನನ್ನು ಯಾರು ಗುರುತಿಸ್ಲಿಲ್ಲ ಅಂತ. ಅದು ಆಗ್ತಾ ಇದೆ. ನಿನ್ನೆ ನನಗೆ ಕಾಲ್ ಬಂತು, ನಾಳೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನೋವಂಥದ್ದು. ಅಂದರೆ ನಾವೆಲ್ಲ ಮಾಡೋವಂಥದ್ದು, ಮಾನ್ಯ ಶಾಸಕರೇ ಮಾಡ್ತಾರೆ ಅನ್ನೋವಂಥದ್ದು. ಇವತ್ತಿನ ಈ ಕಾರ್ಯಕ್ರಮದ ಆಯೋಜನೆಯ ಪೂರ್ಣ ಎಲ್ಲ ಸಹಕಾರವನ್ನು ಮಾನ್ಯ ಶಾಸಕರು ಮಾಡಿರುವಂಥದ್ದು. ನಮ್ಮ ಮಕ್ಕಳಿಗೆ ಬೆಳಗ್ಗೆ ಟಿಫನ್ನಿಂದ ಇದ್ದು ಇವತ್ತು ಏನು ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ, ಆ ಸಮರ್ಪಣೆಯಿಂದ ಇದ್ದು ನಮ್ಮನ್ನೆಲ್ಲ ಇಲ್ಲಿ ಕರೆಸಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿರುವಂಥವ್ರು. ಈ ಒಂದು ದೀಪಕ್ಕೆ ಇಟ್ಟಿರುವಂತಹ ಒಂದು ಹೂವಿನಾದಿಯಾಗಿರು ಎಲ್ಲ ಕೆಲಸವನ್ನ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಮಾಡಿರುವಂಥದ್ದು. ಅಂದರೆ ಶಿಕ್ಷಣಕ್ಕೆ ಅವರ ಒಂದು ಆದ್ಯತೆ ಎಷ್ಟಿದೆ ಅನ್ನುವಂಥದ್ದು ಅದರಿಂದ ಗೊತ್ತಾಗ್ತಾ ಇದೆ. ಅಂತ ವಿದ್ಯೆಯನ್ನು ಕೊಡೋದಿದೆಯಲ್ಲ, ಅದು ಶ್ರೇಷ್ಠ, ಅದು ಸಮಾಜವಾಗಿ. ಇವತ್ತು ನಾವು ಗ್ರೀಕ್ ನ ಯಾಕೆ ಓದ್ತೀವಿ? ಗ್ರೀಕ್ ನಲ್ಲಿ ಇದ್ದಂತ ಬುದ್ಧಿವಂತಿಕೆಯನ್ನು ನಾವು ನೋಡ್ತೀವಿ. ಅಂತ ವಿದ್ಯೆಯನ್ನು ಕೊಡೋದಿದೆಯಲ್ಲ, ಅದು ಶ್ರೇಷ್ಠ, ಅದು ಸಮಾಜವಾಗಿ. ಇವತ್ತು ನಾವು ಗ್ರೀಕ್ ನ ಯಾಕೆ ಓದ್ತೀವಿ? ಗ್ರೀಕ್ ನಲ್ಲಿ ಇದ್ದಂತ ಬುದ್ಧಿವಂತಿಕೆಯನ್ನು ನಾವು ನೋಡ್ತೀವಿ. ಕಾರ್ಯಕ್ರಮವನ್ನ ಮಾನ್ಯ ಶಾಸಕರು ಆದಂತಹ ಶ್ರೀಯುತ ಉಲ್ಲಾಳಿ ಸುರೇಶಣ್ಣ ಅವರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ವೇದಿಕೆ ಇರ್ತಕ್ಕಂತಹ ಗಣ್ಯರೆಲ್ಲರೂ ಕೂಡ ನಡೆಸಿಕೊಡ್ತಕ್ಕಂತ ಕೇಳ್ಕೊಳ್ತಾ ಇದು ಕೂಡ ಅಭಿನಂದನೆಯನ್ನ ಸಲ್ಲಿಸುತ್ತಾ ತದನಂತರ ಇದಕ್ಕೆ ಎಷ್ಟು ಮಾಡ್ತಾರೆ ಅಂತ ನಮಗೆ ಅದೇ ಏನಂತಂದ್ರೆ, ಒಂದು ಕರಪ್ಷನ್ ಲೆಸ್, ಎರಡನೇದು ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥದ್ದು. ಇವೆರಡು ಇದೆಯಲ್ಲ. ಹಾಗಾಗಿ ನೀವು ಯಾವಾಗಲೂ ಕೂಡ ನಮ್ಮ ಟಿವಿ ಅಂತ ಹೇಳಿ ಹೇಳ್ತಾ, ಮತ್ತೆ ಈ ಪ್ರತಿಭಾ ಪುರಸ್ಕಾರ ಪಡ್ಕೊಂಡಂತ ಮಕ್ಕಳೇನಿದ್ದೀರಿ, ನೀವು ಅದೇ ನನ್ನ ಅದೃಷ್ಟವಂತರು, ಇಂಥ ಶಾಸಕರು ಸಿಕ್ಕಿದ್ದಾರೆ, ನಿಮ್ಮನ್ನು ಗುರುತಿಸ್ತಾ ಇದ್ದಾರೆ, ನೀವು ಓದಿದ್ಯಪ್ಪ ಅನ್ನುವಂಥದ್ದು. ಜೊತೆಗೆ ಆ ಎಲ್ಲಾ ಟೀಚರ್ಸ್ ಅನ್ನ ಕರೆಸುವಂಥದ್ದು ಬಹಳ ಇದಿದೆ ಬಿಡಿ. ಏಕೆ ಅಂತಂದ್ರೆ ಬಹಳ ಕಾಂಪಿಟೇಷನ್ ಇವತ್ತು. 600ಗೆ ಯಾರೋ ಒಬ್ಬ 598 ತೆಗೆದು ಇನ್ನೊಬ್ಬ 599 ತೆಗಿತಾರೆ. 599 ತೆಗೆದು ನಾನು ನೋಡೋದು ಇನ್ನೊಬ್ಬ 600 ತೆಗೆದುಬಿಟ್ಟಿರ್ತಾರೆ. ಅಂತ ಒಂದು ಸನ್ನಿವೇಶದಲ್ಲಿ ಈ ಕಾಂಪಿಟೇಷನ್ ಯುಗದಲ್ಲಿ ಈ ರೀತಿಯ ರಿಸಲ್ಟ್ ಅನ್ನ ಕೊಡುವಂತದ್ದು ಇದೆಯಲ್ಲ, ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು, ಸರ್ಕಾರಿ ಕಾಲೇಜುಗಳು ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಸರ್ಕಾರಿ ಶಾಲಾ ಕಾಲೇಜುಗಳ ಏನು ಶಿಕ್ಷಕರಿದ್ದೀರಿ ಅವರಿಗೆ ಈ ಮೂಲಕ ಒಂದು ಅಭಿನಂದನೆಯನ್ನ ಸಲ್ಲಿಸ್ತೀನಿ. PU ಮತ್ತೆ SSLC ರಿಸಲ್ಟ್ ನಲ್ಲಿ ತುಂಬಾ ಸಾಧನೆ ಇದೆ. ಹಾಗಾಗಿ ಇದೇ ರೀತಿಯಾದಂತಹ ಸಾಧನೆಯನ್ನ ಮಕ್ಕಳು ಮಾಡಲಿ. ಮತ್ತೆ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ನಮ್ಮ ಕೈಯಲ್ಲಿ ಏನು ನಾವು ಕೋಟ್ಯಾಂತರ ರೂಪಾಯಿ ನಿಂತ್ಕೊಂಡು ಬಂದಂತವ್ರಲ್ಲ, ಆಸ್ತಿಯನ್ನ ಸಂಪಾದನೆ ಮಾಡಿದಂತವ್ರಲ್ಲ. ಏನಾದ್ರೂ ಈ ಸಮಾಜದಲ್ಲಿ ಒಳ್ಳೆ ಸ್ಥಾನಕ್ಕೆ, ಒಳ್ಳೆ ಪದವಿಗೆ ಹೋಗ್ಬೇಕು ಅಂದ್ರೆ ವಿದ್ಯೆ ಒಂದೇ. ಅದನ್ನು ಗುರುತಿಸಿ ಅವರಿಗೆ ನಾವು ಒಂದಿಷ್ಟು ಚಪ್ಪಾಳೆಯನ್ನು ಕೊಟ್ಟರೆ ಮುಂದಿನ ಭವಿಷ್ಯಕ್ಕೆ ಒಂದು ನಾಂದಿ ಆಗುತ್ತೆ. ಯಾರೂ ಕದಿಯಲಾಗದ ಆಸ್ತಿ ಯಾವ್ದಾರ ಇದೆ ಅಂದ್ರೆ ಅದು ವಿದ್ಯೆ ಮಾತ್ರ. ಆ ವಿದ್ಯೆಗೆ ಒತ್ತು ಕೊಡ್ಬೇಕಲ್ವಾ? ಈ ಜಗತ್ತಲ್ಲಿ ಇರ್ತಕ್ಕಂಥ ಏನು ವಿಸ್ತೀರ್ಣ ಅಷ್ಟೇ ಇರುತ್ತೆ, ವಿಸ್ತೀರ್ಣ ಏರುತ್ತೆ ಆಗಲ್ಲ. ನಾವು ಇನ್ನ ಚಂದ್ರಲೋಕಕ್ಕೆ ಹೋಗ್ಬೇಕು, ಸೂರ್ಯಲೋಕಕ್ಕೆ ಹೋಗ್ಬೇಕು ಅಂದ್ರೆ ಇನ್ನೂ 16 ವರ್ಷಗಳು, 16 ಅಲ್ಲ, ಸಾವಿರಾರು ವರ್ಷಗಳು ಬೇಕು. ಆದ್ರೆ ಇವತ್ತು ಪ್ರಸ್ತುತ ಇರತಕ್ಕಂಥ ವಿಸ್ತೀರ್ಣಗಳು ಅಷ್ಟೇ ಇರುತ್ತೆ. ಈ ವಿಸ್ತೀರ್ಣಕ್ಕೆ ಆಸ್ತಿ ಅಂತ ಕಿತ್ತಾಡ್ತಕ್ಕಂಥದ್ದು ನಮ್ಮ ಮುಂದೆ ಇದೆ. ಆದ್ರೆ ಯಾವುದೇ ವಿಸ್ತೀರ್ಣದ ಇದಿಲ್ದಲೆ ಅದನ್ನ ಯಾರೂ ಕರ್ಕೊಂಡು ಹೋಗಬೇಕಂತ ಇರ್ತಕ್ಕಂಥದ್ದು ಒಂದೇ ಒಂದು ವಿದ್ಯೆ. ಅದಕ್ಕೆ ನಾವು ಉತ್ತರ ಕೊಡ್ತಕ್ಕಂಥದ್ದನ್ನ ನಾವು ಮಾಡಬೇಕು. ಎಲ್ಲಿ ವರಮಾನ ಇರುತ್ತೆ ಅಲ್ಲಿಗೆ ನಮಗೆ ಟ್ರಾನ್ಸ್ಫರ್ಸ್ಗೆ ಬೇಕು, ಇದು ಬೇಕು, ಇನ್ನೊಂದು ಬೇಕು. ಇದು ವರಮಾನ ಇಲ್ಲದ ಇಲಾಖೆ ಯಾವುದಾದ್ರು ಅಂದ್ರೆ ಅದು ಶಿಕ್ಷಣ ಇಲಾಖೆ. ಇವತ್ತು ಅನೇಕ
ಯೋಜನೆಗಳನ್ನ ಶಿಕ್ಷಣ ಇಲಾಖೆಯಲ್ಲಿ ತರ್ತಕ್ಕಂಥದ್ದು. ಒಂದಿಷ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಾಗುತ್ತೆ, ನಮ್ಮ ಮಧು ಬಂಗಾರಪ್ಪನವರು ಒಂದಿಷ್ಟು ಕಾಳಜಿಯನ್ನು ಹೊತ್ತು ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕು ಅಂತಕ್ಕಂಥ ಕಾಳಜಿಯಿಂದ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೂರಕವಾಗಿ KPSC ಶಾಲೆ ಅಂತಕ್ಕಂಥದ್ದು ಅದು ಸಮಾಜದ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಕೊಡುಗೆಯಾಗಿ ಹೊರಹೊಮ್ಮುತ್ತೆ. ನಾವು ಆ ಸಂದರ್ಭ ಬಂದಾಗ ಸದನದಲ್ಲೂ ಸಹ ಧ್ವನಿಯನ್ನ ಎತ್ತಿದ್ದು, ಅವರನ್ನ ಹಾಸನದಲ್ಲಿ KDP ಸಭೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಎತ್ತಿದ್ದು, ನಮ್ಮ ಸಲಹೆ ಸಹಕಾರಗಳನ್ನ ಒಂದಿಷ್ಟು ತಗೊಂಡು ಆ ಸದನದಲ್ಲಿ ಇಂಥವರೆಲ್ಲ ಸಲಹೆ ಕೊಟ್ಟಿದ್ರು ಅಂತಕ್ಕಂಥದ್ದನ್ನು ಸಹ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಅನಿರೀಕ್ಷಿತವಾಗಿ ಭೇಟಿ ನೀಡಿ ಇಲ್ಲಿ ಆಹಾರದ ಗುಣಮಟ್ಟ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಇವೆಲ್ಲದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಈಗ ಸದ್ಯಕ್ಕೆ ಏನು ತೊಂದರೆ ಇಲ್ಲ, ನೀಟಾಗಿ